ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದಾಗಿರುತ್ತೆ ಭಾನುವಾರದ ವ್ಲಾಗ್. ಭಾನುವಾರ ಆಗಿರೋದ್ರಿಂದ ಕಾರೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಚರ್ಚಿಗೆ ಹೋಗಬೇಕು. ಅದಕ್ಕೆ ಬರೋದು ಬೇಗ ಎದ್ದು ಕಾರ್ನೆಲ್ಲ ಕ್ಲೀನ್ ಮಾಡಿ ಒಳಗಡೆ ಬಂದ. ಅಷ್ಟೊತ್ತಿಗಾಗಲೇ ನನ್ನ ಸ್ನಾನ ಆಗಿತ್ತು. ಸ್ವಲ್ಪ ಸಂಬಳ ಜಾಸ್ತಿ ಮೇಡಮ್, ತಿಂಗಳ ತುಂಬ ಕಷ್ಟ ಇದೆ ಮೇಡಮ್. ಹೆಂಡತಿ ಮಕ್ಕಳು ಸಾಗಿಸ್ಬೇಕು. ಸ್ವಲ್ಪ ಸಂಬಳ ಜಾಸ್ತಿ ಬೇಡಿ ಮೇಡಮ್, ಸಂಬಳ ಜಾಸ್ತಿ ಬೇಡಿ. ಕಾರ್ ಬಟ್ಟೆಲ್ಲ ಮುಖ ಹರ್ಸ್ಕೊಂತ ಎಷ್ಟಾಯ್ತಾಯ್ತು, ಅರ್ಧ ಗಂಟೆಯಿಂದ ನಮ್ಮ ಹೆಂಡತಿ ರೆಡಿ ಆಗ್ತಿದ್ದಾಳೆ. ಸೀರೆ ಹಾಕ್ಕೊಂಡಿಲ್ಲ, ಒದ್ದಾಡ್ತಿದ್ದಾಳೆ. ನೋಡು ಅದಕ್ಕೆ ಹೇಳೋದು, ಈ ಕಡೆ ಬಂದೇ ಕೆಲಸ ಕೊಡ್ತಾರೆ. ಸೀರೆ ಉಟ್ಕೊಳ್ಬೇಕು, ಚೆನ್ನಾಗಿ ಕಾಣಬೇಕು. ಒಂದು ಹೆಲ್ಪ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ? ಬೆಳಗ್ಗೆ ಕಸ ಓಡಿಸ್ಬೇಕು, ನೆಲ ಒಡಿಸ್ಬೇಕು, ಪಾತ್ರೆ ತಿಡಬೇಕು, ಕಾರ್ ಓಡಿಸ್ಬೇಕು, ಬೈಕ್ ಓಡಿಸ್ಬೇಕು, ಬಟ್ಟೆ ಹೋಗಿಬೇಕು, ಹೀಟ್ ಹಾಕಬೇಕು, ಬಿಸಿಲು ಕಾಯಿಸ್ಬೇಕು, ಟೀ ಮಾಡ್ಕೊಡ್ಬೇಕು. ಇಂಥ ಕೆಲಸ ಯಾರು ಮಾಡ್ತಾರೆ? ಇಂಥ ಗಂಡ ಪಡಕ್ಕೆ ನೀವು ಪುಣ್ಯ ಮಾಡಿದ್ದೆ ಸುಪ್ರಿಯಾ, ನೀವು ಪುಣ್ಯ ಮಾಡಿ. ಕಾಳಜಿ ತೋರಿಸುವಂಥ ಜೀವ ನಮ್ಮ ಜೊತೆಲಿದೆ ಅಂದರೆ ಇನ್ನೇನು ಬೇಕಲ್ವಾ? ನನಗಂತೂ ನೆನ್ನೆಯಿಂದ ಸಿಕ್ಕಾಪಟ್ಟೆ ಸೊಂಟ ನೋವು ಸ್ಟಾರ್ಟ್ ಆಗಿದೆ. ನಮ್ಮ ಗಂಧರ್ವನ ಜೊತೆ ಶಟ್ಲ್ಕಾಕ್ ಆಡಿದ್ದೆ, ಅದರಿಂದನೇ ತುಂಬ ಬ್ಯಾಕ್ ಪೇನ್ ಆಗಿದೆ. ಹೇಗೆ ಆಡೋದ್ನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಪೇನ್ ಆಗಿದೆ. ಬೇಗ ವಾಸಿ ಆದರೆ ಸಾಕಪ್ಪ ಅನ್ನಿಸ್ತಾ ಇದೆ. ಆಲ್ರೆಡಿ ಚರ್ಚಿಗೆ ಟೈಮ್ ಆಗಿತ್ತು, ಅದಕ್ಕೆ ಬೇಗ ಹೊರಟ್ವಿ. ಒಂದಾನೊಂದು ಕಾಲದಲ್ಲಿ ಚರ್ಚಿಗೆ ಕಾಣಿಕೆ ಹಾಕೋಕ್ಕೂ ದುಡ್ಡಿದ್ದಿಲ್ಲ, ಚರ್ಚಿಗೆ ಬಸ್ಸಲ್ಲಿ ಹೋಗೋದಕ್ಕೂ ದುಡ್ಡಿದ್ದಿಲ್ಲ. ಆದರೆ ದೇವ್ರು ಇವತ್ತು ನಮ್ಮನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಚರ್ಚಲ್ಲಿ ಮೊದಲನೇ ವಾರ ಆಗಿರೋದ್ರಿಂದ ಲೇಟ್ ಆಗಿತ್ತು. ಆಲ್ರೆಡಿ 11:30 ಆಗಿತ್ತು. ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಹಾಗೆ ಹೋಗ್ತಾ ಚಿಕನ್ ತೊಗೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇವನೇ ನೋಡಿ ಪುನೀತ್ ಅಂತ. ನಾವು ರೆಗ್ಯುಲರಾಗಿ ಇದೇ ಚಿಕನ್ ಅಂಗಡಿಯಲ್ಲಿ ಚಿಕನ್ನು, ಮೀನು ಏನೇ ಇರಲಿ ಎಲ್ಲ ಇಲ್ಲೇ ತೊಗೊಳೋದು. ಇಲ್ಲಿರೋ ಒಂದು ವರ್ಕರ್ಸ್ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಂದರೆ, ನಾವು ಹೋಗಿದ ತಕ್ಷಣ ನಮ್ಮನ್ನು ಸಪೋರ್ಟ್ ಮಾಡೋದಾಗಿರಲಿ, ನಮ್ಮನ್ನ ನೋಡಿ ಅವರು ನಮ್ಮ ವಿಡಿಯೋ ಬಗ್ಗೆ ಒಂದು ಒಪಿನಿಯನ್ ಕೊಡೋದಾಗಿರಲಿ, ಎಲ್ಲವೂ ನಮಗೆ ತುಂಬ ಇಷ್ಟ ಆಗುತ್ತೆ. ನಿಜವಾಗ್ಲೂ ಇಂಥ ಅಭಿಮಾನಿಗಳು, ಇಂತಹ ಸಪೋರ್ಟ್ ಮಾಡುವಂಥ ಜನಗಳು ನಮ್ಮ ಸುತ್ತಮುತ್ತಲು ಇದ್ದಷ್ಟು ನಮಗೆ ಹೆಚ್ಚು ಇನ್ನೂ ಸ್ಫೂರ್ತಿ ಆಗುತ್ತೆ. ಅಂಕಲ್ ಹೇಳ್ತಾ ಇದ್ದಾರೆ, ಇಲ್ಲೊಂದು ವಿಡಿಯೋ ಡ್ಯಾನ್ಸ್ ಮಾಡಪ್ಪ ನಮ್ಮ ಅಂಗಡಿಲಿ ಅಂತ. ಇವರೇ ಅಂಗಡಿ ಓನರು. ನಿಜವಾಗ್ಲೂ ಇವರು ಅಷ್ಟೇ ನಮ್ಮ ವಿಡಿಯೋಗಳನ್ನ ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಪ್ರತಿಯೊಂದು ವಿಡಿಯೋನ ನೋಡಿ ಈ ವಿಡಿಯೋ ಚೆನ್ನಾಗಿತ್ತು, ಆ ವಿಡಿಯೋ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನೀವು ಏನಾದರೂ ಯಲಹಂಕ ಸುತ್ತಮುತ್ತಲಿದ್ರೆ ಇವ್ರ ಅಂಗಡಿಗೆ ಹೋಗಿ, ನಿಜವಾಗ್ಲೂ ಒಂದು ಒಳ್ಳೆ ಪ್ರೈಸಲ್ಲಿ ಒಂದೊಳ್ಳೆ ಚಿಕನ್ ಹಾಗೆ ಮೀನನ್ನು ಕೊಡ್ತಾರೆ. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನಗೆ ಒಂದು ವ್ಲಾಗ್ ಎಡಿಟಿಂಗ್ ಮಾಡೋದಿತ್ತು. ಅದಕ್ಕೆ ಭರತ್ಗೆ ಚಿಕನ್ನು ಮೀನನ್ನ ತೊಳೆಯೋದಕ್ಕೆ ಹೇಳಿದ್ದೆ. ಪಾಪ ತೊಳಿತಾ ಇದ್ದಾನೆ. ಥ್ಯಾಂಕ್ ಯು ಬಾತಿ. ವೆಲ್ಕಮ್. ಆದರೆ ನನಗೆ ತುಂಬ ಖುಷಿ, ಹೆಂಡತಿಗೆ ಹೆಲ್ಪ್ ಮಾಡ್ಬೇಕಂದ್ರೆ, ಅಡುಗೆ ಮಾಡೋಕ್ಕಂದ್ರೆ ತುಂಬ ಇಷ್ಟ ನನಗೆ. ಹಂಗಂತ ನಾನು ಅಮರ್ ಗಂಡ ಅಂತಲ್ಲ, ಹೆಂಡತಿ ಸೇವೆ ಮಹಾಸೇವೆ ಅಂತ ನಾನು ನಂಬ್ಕೊಳ್ಳೋದು. ಅಂದರೆ ಹೆಂಡತಿ ಸೇವೆ, ಅಪ್ಪ ಅಮ್ಮ ಸೇವೆ, ಎಲ್ಲರ ಸೇವೆನೂ ಇಷ್ಟ. ಪಾಪ ಒಬ್ಬಳೇ ಮಾಡ್ತಾರೆ ಎಲ್ಲ ಅಡುಗೆಗಳು. ಪಾಪ ಕಸ ಕೊಡ್ತಾರೆ, ನಾನು ರೆಡಿ ಆಗ್ಬಿಟ್ಟು ಕಟ್ಟಿ ಹೋಗ್ತೀನಿ. ಪಾಪ ಎಲ್ಲ ಮನೆ ಕೆಲಸ ಮಾಡ್ತಾರೆ. ಅದಕ್ಕೆ ನಾವೀಗ ಫ್ರೀ ಇದ್ದಾಗ ಈ ಥರ ಸ್ವಲ್ಪ ಹೆಲ್ಪ್ ಮಾಡಬೇಕು. ಆಗ ಅದು ಕೂಡ ಒಂಥರ ಖುಷಿ ಆಗುತ್ತಲ್ಲ. ನಾನು ಎಡಿಟಿಂಗ್ ಮಾಡಿ ಬರ್ತೀನಿ, ಅದ್ಗೆ ಮಾಡ್ತಾ ಇರೋ. ಮೀನಿಗೆ ಅರಿಶಿನ ಪುಡಿ ಹಾಕಿಡಪ್ಪ ಅಂತ ಹೇಳಿದ್ರೆ, ಮೀನಿಗೆ ಸಾಂಬಾರ್ ಪುಡಿಯನ್ನ ಹಾಕಿರುವಂತಹ ಮನುಷ್ಯ ಇವನು. ಅದು ನನಗೆ ಗೊತ್ತಾಗಲಿ ಸುಪ್ರಿಯಾ, ಅದು ಯಾಕಂದ್ರೆ ಸಾಂಬಾರ್ ಪುಡಿ ಅರಿಶಿನ ಪುಡಿ ಕಲರ್ ಒಂದೇ ತರ ಇದೆಯಲ್ಲ. ಅರಿಶಿನ ಪುಡಿ ಅರಿಶಿನ ಕಲರ್ ಇರುತ್ತೆ, ಸಾಂಬಾರ್ ಪುಡಿ ಕಲರ್ ಯಾವ್ದಿದೆ ನೋಡಿರಿ, ನೋಡಿ ನೋಡು. ಏನ ಹಿಂಗೆ ಆಗೊಮ್ಮೆ ಈಗೊಮ್ಮೆ ಮಿಸ್ಟೇಕ್ ಆಗುತ್ತೆ, ಅದನ್ನೇ ತಿಳ್ಬಾರ್ದು. ಇಷ್ಟು ಮಾಡ್ತೀವಿ, ಖುಷಿ ಪಡ್ಬೇಕು. ತಪ್ಪನ್ನ ಬಿಟ್ಟಾಕ್ಬೇಕು, ಒಳ್ಳೆಯದನ್ನ ಹೇಳ್ಬೇಕು. ತೊಳೆದೆ ಗಿಲ್ ಚಿಕ್ಕಲಾಗೆಲ್ಲ ಫುಲ್ ಮಸಾಲ ಹಚ್ಚಿದ್ವಿ. ಹೆಸರೇನು ಕರಿಬೇವು ಅಲ್ಲ, ಮೆಂತೆ ಅಲ್ಲ, ಪಾಲಕ್, ಕೊತ್ತಂಬರಿ, ಪುದೀನ ಎಲ್ಲ ಬಿಡಿಸಿದೀನಿ. ಈಗ ನೋಡ ಕೊತ್ತಂಬರಿ ಬಿಡಿಸ್ತಾ ಇದೀನಿ. ಎಷ್ಟು ಕಷ್ಟ ಗೊತ್ತಾ ಬಿಡಿಸೋದು ಕೊತ್ತಂಬರಿ ಸೊಪ್ಪಲ್ಲ. ನೋಡಿ ಗ್ರಿಲ್ ಚಿಕನ್ಗೆ ರೆಡಿ ಮಾಡಿ ಇಟ್ಟಿದ್ದಾನೆ. ಥ್ಯಾಂಕ್ ಯು ಬಾತಿ. ವೆಲ್ಕಮ್ ಟು ವೆಲ್ಕಮ್. ನನಗೆ ಗೊತ್ತಿರೋ ಮಟ್ಟಿಗೆ ಇಬ್ಬರಲ್ಲಿ ಹೊಂದಾಣಿಕೆ ಯಾವಾಗ ಹೆಚ್ಚಾಗಿರುತ್ತೋ ಅಂಥ ಮನೆಯಲ್ಲಿ ಜಗಳನೇ ಇರಲ್ಲ ಅಂತ. ಗಂಡ ಹೆಂಡತಿ ಅಂದಮೇಲೆ ಚಿಕ್ಕ ಪುಟ್ಟ ಮನಸ್ತಾಪ, ಕೋಪ ಎಲ್ಲವೂ ಇರುತ್ತೆ. ಆದರೆ ಅದೆಲ್ಲವನ್ನು ಬಿಟ್ಟು, ನಿಮ್ಮ ಅಹಂಕಾರವನ್ನು ಬಿಟ್ಟು, ಯಾವಾಗ ಒಬ್ಬರನ್ನು ಒಬ್ಬರು ಗೌರವಿಸ್ತಾ ಒಬ್ಬರ ಜೊತೆಯಾಗಿ ಒಬ್ಬರು ಇರ್ತೀವಲ್ಲ, ಆಗ ಜೀವನ ಸುಂದರವಾಗಿರುತ್ತೆ. ನೀವು ಕೂಡ ಇದೇ ರೀತಿಯಾಗಿ ಬದುಕೋದಕ್ಕೆ ಟ್ರೈ ಮಾಡಿ, ಖಂಡಿತ ಸಾಧ್ಯ ಆಗುತ್ತೆ. ಹಾಗೆ ಹೀಗೆ ಡ್ಯಾನ್ಸ್ ಮಾಡಿಕೊಂಡು ಅಡುಗೆ ಅಂತೂ ಮುಗೀತು. ಕೊನೆಗೂ ನಾವು ಊಟ ಮಾಡೋ ಅಷ್ಟೊತ್ತಿಗೆ 3 o'clock ಆಗಿತ್ತು. ಬೇಗ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಡಿಸೈಡ್ ಮಾಡಿ ಅಲ್ಲಿಗೆ ಊಟನೂ ಮುಗಿಸಿ ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ.